ಮಂಡ್ಯ ತಾಲೂಕಿನ ಮೊತ್ತಳ್ಳಿ ಗ್ರಾಮದಲ್ಲಿ ಮಳೆಗಾಗಿ ಗ್ರಾಮದ ಕೆರೆಯಂಗಳದಲ್ಲಿ ಬನ್ನಂತಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಮೊತ್ತಳ್ಳಿ ಗ್ರಾಮದಲ್ಲಿ ಹಿಂದಿನ ತಲೆಮಾರಿನಿಂದಲೂ ನಂಬಿಕೆಯಂತೆ ನಡೆದುಕೊಂಡು ಬಂದಿದ್ದ ಬನ್ನಂತಮ್ಮನ ಹಬ್ಬವನ್ನು ಮಾಡಲಾಯಿತು. ಹಬ್ಬವನ್ನು ಮುಂಗಾರು ಬೆಳೆಯ ದಿನಗಳಲ್ಲಿ ಮಳೆ ಬೀಳದ ಸಂದರ್ಭಗಳಲ್ಲಿ ಮಾಡಲಾಗ್ತಿತ್ತು. ಈ ಹಬ್ಬವು ಗ್ರಾಮದ ಎಲ್ಲ ಜನರು ಒಟ್ಟಿಗೆ ಸೇರಿ ಕೆರೆಯಂಗಳದಲ್ಲಿ ಅಮ್ಮನನ್ನು ಕೂರಿಸಿ ಅಮ್ಮನಿಗೆ ಮೊಡೆ ಮತ್ತು ತಂಬಿಡನ್ನ ಆರತಿ ಮಾಡಿ ಅಮ್ಮನಿಗೆ ಸಾವಿರಾರು ಗ್ರಾಮದ ಪ್ರತಿ ಕುಟುಂಬದವರು ಭಾಗವಹಿಸುವುದು ವಿಶೇಷವಾಗಿದೆ. ಮನೆಗೆ ಒಂದೊಂದು ಕೋಡಿಯಂತೆ ಕೂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಮ್ಮ ಬೇಡಿಕೆಯನ್ನು ತಾಯಿಯಲ್ಲಿ ಪ್ರಾರ್ಥಿಸಿಕೊಳ್ತಾರೆ. ಒಳ್ಳೆಯ ಮಳೆ ಬೆಳೆಯಾಗಲೆಂದು ವಿನಂತಿಸಿಕೊಳ್ತಾರೆ. ನಂತರ ತಮ್ಮ ತಮ್ಮ ಮನೆಗಳಲ್ಲಿ ಅಡುಗೆ ಮಾಡಿ ಎಡೆ ಇಟ್ಟು ಪೂಜೆ ಮಾಡುವುದು ಈ ಹಬ್ಬದ ವಿಶಿಷ್ಟವಾಗಿದೆ. ಈಗ ನಾವು ಮಂಡ್ಯ ತಾಲೂಕು ಮೊತ್ತಳ್ಳಿ ಕೊತ್ತತ್ತಿ ಹೋಬಳಿ ಮೊತ್ತಳ್ಳಿ ಗ್ರಾಮ ಅಂತೇಳಿ ನಾವು ಇದು ಒಂದು ಹಬ್ಬ ಮಾಡ್ತೀವಿ. ಮಳೆಗೋಸ್ಕರ ಮಾಡ್ತಕ್ಕಂಥ ಹಬ್ಬ ಇದು ಬನ್ನಂತಮ್ಮನ ಹಬ್ಬ ಅಂತೇಳಿ. ನಾವು ಊರು ಪ್ರತಿಯೊಂದು ಮನೆಯವರು ಮೊಡೆ ಮತ್ತು ತಂಬಿಟ್ಟು ಆರತಿ ಎಲ್ಲ ತಗೊಂಡು ಹೋಗ್ಬಿಟ್ಟು ಕೆರೆ ಅಂಗಳದಲ್ಲಿ ಎಡೆ ಇಟ್ಟು ತಾಯಿಗೆ ಪ್ರತಿಯೊಂದು ಮುರಿದು ಆನಂತರ ಎಡೆ ಇಟ್ಟು ಎಡೆ ಆದಮೇಲೆ ಮತ್ತು ಮೊಡೆ ಮತ್ತು ತಂಬಿಟ್ಟಿನ ಆರತಿ ಮುಗಿದ ಮೇಲೆ ಕೋಳಿಯನ್ನು ಬಲಿ ಕೊಟ್ಟು ಆ ತಾಯಿಗೆ ಸಂತೃಪ್ತಿ ಮಾಡಿ ನಾವು ಮಳೆರಾಯನ ಕಾರ್ಯಕ್ಕೋಸ್ಕರ ಮಾಡ್ಕೊಂಬಂದಿದ್ದೀವಿ. ಇದು ನಮ್ಮ ಈಗ ಸುಮಾರು ನಮಗೆ 55 ವರ್ಷ, ಸುಮಾರು ನಮ್ಮ ತಂದೆ ಕಾಲದಿಂದ ನಾವು ನೋಡ್ತಾ ಇದ್ದೀವಿ, ಎತ್ತುಮುತ್ರ ಕಾಲದಿಂದ ಇದು ಮಾಡ್ತಾವ್ರೆ. ಆ ನಂಬಿಕೆ ಅದರಂತೆ ನಮಗೆ ಮಳೆನೂ ಆಗ್ತಾಯಿದೆ ಕಾಲಕ್ಕೆ. ಬಟ್ ಇದು ಮಾಡಿದ್ಮೇಲಂತೂ ಒಂದು ವರ್ಷವೂ ತಪ್ಪಿಸಿಲ್ಲ. ಆ ತಾಯಿ ನಮಗೆ ಕರುಣೆ ತೋರಿಸ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ಆ ಉದ್ದೇಶದಿಂದ ಈ ಹಬ್ಬನ ನಾವು ಕಂಡತ್ತಾವಿಂದಲೂ ಹಿಂದಿನವರು ಮಾಡಿದ್ರು, ನಾವು ಕೂಡ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಸೀದಂಥ ಕೋಳಿಗಳನ್ನ ಕಟ್ ಮಾಡಿ ಕತ್ತನ್ನು ದೇವರು ಕೊಟ್ಬಿಟ್ಟು ಬರೀ ಶರೀರ ಮಾತ್ರ ತಗೊಂಡು ಹೋಗಬೇಕು, ಇಲ್ಲೇ ಸೀಬೇಕು. ಆನಂತರ ಅವರು ಮನೆಯಲ್ಲಿ ಅಡುಗೆ ಮಾಡಿ ಅವರು ಸಾಯಂಕಾಲ ಟೈಮು ಊಟ ಮಾಡೋಕ್ಕೊಂದು ದಾರಿಯಾಗಿದೆ. ಗ್ರಾಮದ ಜನರಿಗೆ ಈ ಹಬ್ಬ ಮಾಡಿದರೆ ಮಳೆ ಬರುತ್ತದೆ ಎಂಬ ನಂಬಿಕೆ ಇದೆ. ಅಂತೆಯೇ ಈ ಹಬ್ಬ ಮಾಡಿದ ದಿನ ಅಥವಾ ಮಾರನೇ ದಿನಕ್ಕೆ ಮಳೆ ಬರ್ತಿತ್ತು. ಅಂತೆ ಈ ವರ್ಷವೂ ಕೂಡ ಬನ್ನಂತಮ್ಮನ ಹಬ್ಬವನ್ನು ವಿಶೇಷವಾಗಿ ಮಾಡಲಾಗಿದೆ. ನಾವು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಮೊತ್ತಳ್ಳಿ ಗ್ರಾಮದವರು. ನಾನು ಸಚಿನ್ ಅಂತೇಳಿ. ಇಂದು ನಮ್ಮ ಗ್ರಾಮದಲ್ಲಿ ಮಳೆ ರಾಯನಿಗಾಗಿ ನಾವು ವಿಶೇಷ ಪೂಜೆಯನ್ನು ಕೆರೆಯಂಗಳದಲ್ಲಿ ಸಲ್ಲಿಸಿ ಈಗ ಮುಂಗಾರು ಶುರುವಾಗ್ತಾ ಇದೆ, ಇನ್ನೂ ಮಳೆ ಬರ್ತಾ ಇಲ್ಲ. ಈಗ ಬೆಳೆಗಳು ಕೊಯ್ಲಿಗೆ ಬಂದಿವೆ, ಇನ್ನೂ ಒಂದಷ್ಟು ಬೆಳೆಗಳು ಭತ್ತನೇ ಸರಿಯಾಗಿ ಬೆಳೆದಿಲ್ಲ. ಒಂದು ಹದ ಮಳೆ ಬಂದಿದ್ದರೆ ಭಾಳ ಅದ್ಭುತವಾಗಿ ಬೆಳೆಗಳು, ರೈತ ಬೆಳೆದಂಥ ಎಲ್ಲ ಬೆಳೆಗಳು ರೈತನಿಗೆ ನೇರವಾಗಿ ಸಿಗ್ತಿದ್ದು. ಈಗೆಲ್ಲ ಒಣಗಿ ಹಾಳಾಗ್ತಾ ಇದೆ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ. ಆ ಕಾರಣ ನಮ್ಮ ಗ್ರಾಮದಲ್ಲಿ ಹಿಂದಿನ ತಲೆಮಾರಿನವರು ಬನ್ನಂತಮ್ಮನ ಹಬ್ಬ ಅಂತ ಮಾಡ್ತಿದ್ರು. ಈ ಬನ್ನಂತಮ್ಮನ ಹಬ್ಬ ಮಾಡಿದಾಗ ನಮ್ಮ ಗ್ರಾಮದಲ್ಲಿ ಮಳೆ ಹುಯ್ತದೆ ಅನ್ನುವಂಥದ್ದು ಒಂದು ನಂಬಿಕೆಯಿಂದ ಗ್ರಾಮದವರು ಈ ಹಬ್ಬ ಮಾಡ್ತಿದ್ರು. ಇವತ್ತು ಅಂತೆಯೇ ನಾವು ಸಹ ಈ ನಮ್ಮ ಗ್ರಾಮದ ಕೆರೆಯಂಗಳದಲ್ಲಿ ಬನ್ನಂತಮ್ಮನ ಹಬ್ಬ ಮಾಡಿ ದೇವರಿಗೆ ತಂಬಿಟ್ಟಿನ ಆರತಿ ಮಾಡಿ, ಜೊತೆಗೆ ಮಡೆ ಅನ್ನವನ್ನು ಮಾಡಿ ಕೋಳಿಗಳನ್ನು ಕೂದು ಬಲಿ ಕೊಟ್ಟು ಬನ್ನಂತಮ್ಮನಿಗೆ ಹರಕೆ ಕಟ್ಟಿ ನಾವು ಈ ಹಬ್ಬವನ್ನು ಮಾಡ್ತಾಯಿದ್ದೀವಿ. ಬಹಳ ಗ್ರಾಮದ ಎಲ್ಲ ಜನಸಾಮಾನ್ಯರೆಲ್ಲರೂ ಸೇರಿ ಮತ್ತು ರೈತರು ತಾಯಿಯಲ್ಲಿ ಹರಕೆಯನ್ನು ಕಟ್ಟಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಹರಕೆಯನ್ನು ಕಟ್ಟಿ ಈ ಹಬ್ಬವನ್ನು ಮಾಡ್ತಾಯಿದ್ದೀವಿ. ಈ ಹಬ್ಬ ಮಾಡಿದ್ರೆ ಮಳೆ ಬರುತ್ತದೆ ಅನ್ನುವಂಥದ್ದು ಒಂದು ನಂಬಿಕೆ ಮೇಲೆ ಈ ಹಬ್ಬ ಮಾಡ್ತಾಯಿದ್ದೀವಿ. ಗ್ರಾಮದವರೆಲ್ಲ ಒಟ್ಟಿಗೆ ಸೇರಿ ಮಾಡ್ತಾಯಿದ್ದೀವಿ. ಈಗ ಹಬ್ಬ ಮಾಡೋದ್ರಿಂದ ವರುಣ ಕರುಣಿಸಿ ಮಳೆ ಹುಯ್ದು ರೈತರು ಭಾಳ ಚೆನ್ನಾಗಿ ಬೆಳೆಯನ್ನು ಬೆಳೆದು ಹಸನಾಗಿರಲಿ ಅನ್ನುವಂಥದ್ದು ಒಂದು ಉದ್ದೇಶಕ್ಕೆ ಈ ಹಬ್ಬ ಮಾಡ್ತಾಯಿದ್ದೀವಿ.
ಕರ್ನಾಟಕ ಮೂಡಲಪಾಯ ಯಕ್ಷಗಾನ ಪರಿಷತ್ತು, ಆದಿಚುಂಚನಗಿರಿ ಮೂಡಲಪಾಯ ಯಕ್ಷಗಾನ ಕೇಂದ್ರ ಹಾಗೂ ಕರ್ನಾಟಕ ಸಂಘದಿಂದ ಯಕ್ಷಗಾನ ಪ್ರಸಂಗ ನಾಟಕ ಪ್ರದರ್ಶನ ಹಾಗೂ ವಿದ್ಯಾರ್ಥಿ ವೇತನ ಪ್ರದಾನ ಕಾರ್ಯಕ್ರಮವು ಮೇ 16ರಂದು ಸಂಜೆ 4 ಗಂಟೆಗೆ ಕಲಾಮಂದಿರದಲ್ಲಿ ನಡೆಯಲಿದೆ ಎಂದು ಸಂಘದ ಕಾರ್ಯದರ್ಶಿ ಚಂದಗಾಲು ಲೋಕೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ನಲ್ಲೂರು ಶಿವರಾಮ್ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಅಕಾಡೆಮಿಯ ರಿಜಿಸ್ಟ್ರಾರ್ ಎನ್ ನಮ್ರತಾ, ಸಮಾಜ ಸೇವಕರಾದ ಆರ್.ಟಿ.ಒ ಮಲ್ಲಿಕಾರ್ಜುನ್, ಜನಾರ್ದನ್, ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಚಿಕ್ಕಣ್ಣ ಎಣ್ಣಕಟ್ಟೆ, ಆಂಧ್ರ ಪ್ರದೇಶದ ಆದಾಯ ತೆರಿಗೆ ಇಲಾಖೆ ಮುಖ್ಯ ಆಯುಕ್ತ ಜಯರಾಮ್ ರಾಯಪುರ ಅವರು ನಾಟಕದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವರು ಅಂತ ಹೇಳಿದರು. ಅಂದು ಸಂಜೆ 4 ಗಂಟೆಗೆ ಆದಿಚುಂಚನಗಿರಿ ಮೂಡಲಪಾಯ ಯಕ್ಷಗಾನ ಕೇಂದ್ರದ ಡಿಪ್ಲೊಮಾ ವಿದ್ಯಾರ್ಥಿಗಳಿಂದ ದೇವಿ ಮಹಾತ್ಮೆ ಮೂಡಲಪಾಯ ಯಕ್ಷಗಾನ ಪ್ರಸಂಗ ಪ್ರದರ್ಶನಗೊಳ್ಳಲಿದ್ದು, ಸಂಜೆ ಹತ್ತಲ ಕಿಷ್ಕಿಂಧೆಯೋಳು ಶ್ರೀರಾಮ ದರ್ಶನ ಮಹಾಕಾವ್ಯ ಆಧಾರಿತ ನಾಟಕ ಪ್ರದರ್ಶನ ಮಾಡಲಾಗುವುದು ಅಂತ ಅವರು ವಿವರಣೆ ನೀಡಿದರು. 2 ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. 16ನೇ ತಾರೀಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಸಾಯಂಕಾಲದ ಅವಧಿಗೆ ಈ ನಾಟಕಗಳು ಪ್ರದರ್ಶನಗೊಳ್ತಾ ಇದ್ದಾವೆ. ಮೊದಲನೆಯದು ದೇವಿ ಮಹಾತ್ಮೆ ನಾಟಕ, ಅಂದರೆ ಮೂಡಲ್ಪಾಯ ಯಕ್ಷಗಾನ ಪ್ರಸಂಗ. ಇದು ಅತ್ಯಂತ ಜನಪ್ರಿಯವಾದಂಥ ಪ್ರಸಂಗ. ನಮ್ಮ ಕರ್ನಾಟಕ ಸಂಘದ ತಂಡ ಇದನ್ನು ಅಭಿನಯಿಸ್ತಾ ಇದೆ. ಕರ್ನಾಟಕ ಸಂಘದಲ್ಲಿ ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಹಾಗೂ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದ ಸಂಯೋಜನೆಯಲ್ಲಿ ಒಂದು ಡಿಪ್ಲೊಮೊ ಕೋರ್ಸನ್ನು ನಾವು ನಡೆಸ್ತಾ ಇದ್ದೇವೆ. ಆ ಏನು ಡಿಪ್ಲೊಮೊ ಕೋರ್ಸ್ನ ವಿದ್ಯಾರ್ಥಿಗಳು ಈ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಅದರ ಭಾಗವತರಾಗಿ ಶ್ರೀ ಆರ್ ಪುಟ್ಟಸ್ವಾಮಿಯವರು, ಅರಳಕುಪ್ಪೆಯವರು ಇದರ ಮಕ್ಕಳುಗಳಿಗೆ ಆ ತರಬೇತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಅತ್ತಲ ಕಿಷ್ಕಿಂಧೆಯೋಳು ಅಂತ, ಅದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಆಧರಿಸಿದಂಥ ನಾಟಕ. ಈ ನಾಟಕವನ್ನು ಅಭಿನಯಿಸ್ತಿರ್ತಕ್ಕಂಥವರು ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಮಕ್ಕಳುಗಳು. ಅವರು ಈ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಇದರ ನಿರ್ದೇಶಕರಾಗಿ ಶ್ರೀ ಮಂಜುನಾಥ್ ಎಲ್ ಬಡಿಗೇರ ಅವರು ನಮ್ಮಲ್ಲೇ ಇದ್ಕೊಂಡು ಮಕ್ಕಳುಗಳಿಗೆ ತರಬೇತಿ ಕೊಟ್ಟಿದ್ದಾರೆ ಮತ್ತು ಅವರ ಶಿಕ್ಷಣ ಸಂಸ್ಥೆಗೆ ಹೋಗಿ ತರಬೇತಿಯನ್ನು ಕೊಟ್ಟಿದ್ದಾರೆ. ಈ 2 ನಾಟಕಗಳು ಅವತ್ತು ಪ್ರದರ್ಶನಗೊಳ್ತಾ ಇದ್ದಾವೆ. ಹಾಗೆ ಆ ಕಾರ್ಯಕ್ರಮನ ಉದ್ಘಾಟನೆ ಅಂದರೆ ಔಪಚಾರಿಕವಾಗಿ ಉದ್ಘಾಟಿಸ್ತಕ್ಕಂಥದ್ದು. ಹಾಗೆ ಆ ಮಕ್ಕಳುಗಳಿಗೆ ಒಂದು ವಿದ್ಯಾರ್ಥಿ ವೇತನ ನಮ್ಮ ಸಂಸ್ಥೆ ವತಿಯಿಂದ ಕೆಲವು ಪ್ರಾಯೋಜಕರನ್ನು ನಾವು ಸಂದರ್ಶಿಸಿ ಅವರನ್ನು ಭೇಟಿ ಮಾಡಿ ಅವರಿಂದ ಪಡೆದು ಮಕ್ಕಳುಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥದ್ದು. ಹಾಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಮಾರಂಭ ಇದೆ. ಅದಾದ ಮೇಲೆ ನಾಟಕಗಳು 2 ನಾಟಕಗಳು ಒಂದಾದ ಮೇಲೆ ಒಂದು ಪ್ರದರ್ಶನ ಕಾಣ್ತವೆ. ಆ ನಾಟಕವನ್ನು ಉದ್ಘಾಟನೆ ಮಾಡ್ತಕ್ಕಂಥವರು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ಶ್ರೀಯುತರು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಅವರು ಉದ್ಘಾಟಿಸ್ತಾರೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ರತಾ ಎನ್, ರಿಜಿಸ್ಟ್ರಾರ್ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ, ಇವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರ್ತಾರೆ. ಹಾಗೆ ಈಗಾಗಲೇ ಹೇಳಿದೆ, ಆ ಮಕ್ಕಳುಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥದ್ದಿದೆ. ಆ ವಿದ್ಯಾರ್ಥಿ ವೇತನವನ್ನು ಪ್ರದಾನ ಮಾಡಿಕೊಡ್ಲಿಕ್ಕಾಗಿ ಮುಖ್ಯ ಆಯುಕ್ತರು ಆದಾಯ ತೆರಿಗೆ ಇಲಾಖೆ ಆಂಧ್ರ ಪ್ರದೇಶ ಸನ್ಮಾನ್ಯ ಶ್ರೀ ಜಯರಾಮ್ ರಾಯಪುರ ಅವರು ಮೂಡಲ್ಪಾಯ ಯಕ್ಷಗಾನದ ಪುನಶ್ಚೇತನಕ್ಕೆ ನಮ್ಮೊಟ್ಟಿಗೆ ನೆರವು ನಿಂತಿರ್ತಕ್ಕಂಥವ್ರು ಕೂಡ ಹೌದು. ಹಾಗಾಗಿ ಅವರು ಮಕ್ಕಳುಗಳಿಗೆ ವಿದ್ಯಾರ್ಥಿ ವೇತನವನ್ನು ಪ್ರದಾನ ಮಾಡಿಕೊಡ್ತಾರೆ. ಹಾಗೆ ಇನ್ನೊಬ್ಬರು ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ನಮ್ಮವರೇ ಕೆ.ಆರ್.ಪೇಟೆಯವರು ಶ್ರೀ ಆರ್.ಟಿ.ಒ ಮಲ್ಲಿಕಾರ್ಜುನ್ ಅಂತ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ಜನಾರ್ದನ್ ಅಂತ ಮತ್ತೊಬ್ಬರು ಸಮಾಜ ಸೇವಕರಿರ್ತಾರೆ. ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ, ಇವರು ಜಾನಪದ ವಿದ್ವಾಂಸರು, ಇದರಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವರು, ನಿವೃತ್ತ ಪ್ರಾಧ್ಯಾಪಕರು. ಅವರು ಕೂಡ ಆ ಕಾರ್ಯಕ್ರಮದಲ್ಲಿದ್ದು ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಆನಂತರದಲ್ಲಿ 2 ನಾಟಕಗಳು ಪ್ರದರ್ಶನವನ್ನು ಕಾಣ್ತವೆ. ಹಾಗೆ ಈ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿ ಮಾಡಿಕೊಡ್ಬೇಕು, ತಾವು ಕೂಡ ಬರಬೇಕು, ನಾಟಕಕ್ಕೆ ಆಗಮಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಕರ್ನಾಟಕ ಸಂಘ ಬರೀ ಸಾಹಿತ್ಯಿಕ, ಸಾಂಸ್ಕೃತಿಕ ಅಥವಾ ಜಾನಪದ ಈ ಥರದ ಕಾರ್ಯಕ್ರಮಗಳಷ್ಟೇ ಅಲ್ಲ, ಅಂದರೆ ರಂಗಭೂಮಿ ಚಟುವಟಿಕೆಗಳಲ್ಲೂ ಕೂಡ ಕ್ರಿಯಾಶೀಲವಾಗಿರತಕ್ಕಂಥ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ರಂಗಭೂಮಿ ಚಟುವಟಿಕೆಗಳು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸುದ್ದಿ ಮಾಡಿಕೊಡ್ಬೇಕು, ತಾವು ಆಗಮಿಸಬೇಕು ಅಂತೇಳಿ ಮನವಿ ಮಾಡಿ. ಗೋಷ್ಠಿಯಲ್ಲಿ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಶಂಕರೇಗೌಡ, ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ.ಕೆ. ಹರೀಶ್ ಕುಮಾರ್, ಕಾರ್ಯದರ್ಶಿ ಎಚ್.ಡಿ. ಸೋಮಶೇಖರ್ ಇದ್ದರು.
ಮಿದುಳು ಹಾಗೂ ಹೃದಯ ಸಂಬಂಧಿ ತುರ್ತು ಪರಿಸ್ಥಿತಿಯ ಮೊದಲ 1 ಗಂಟೆಯೊಳಗೆ ಚಿಕಿತ್ಸೆ ಒದಗಿಸುವುದು ಅನಿವಾರ್ಯವಾಗಿದೆ ಎಂದು ಮೈಸೂರಿನ ಮಣಿಪಾಲ್ ಆಸ್ಪತ್ರೆ ನಿರ್ದೇಶಕ ಬಿಜೆ ಸಂದೀಪ್ ಪಟೇಲ್ ಹೇಳಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯನ್ನು ಅರಸಿ ಮಂಡ್ಯದಿಂದ ಹೆಚ್ಚು ರೋಗಿಗಳು ಭೇಟಿ ನೀಡುತ್ತಾರೆ. ಆದ ಕಾರಣ ಮೆದುಳಿನ ತುರ್ತು ಪರಿಸ್ಥಿತಿ ಮತ್ತು ಹಠಾತ್ ಹೃದಯ ಸಂಬಂಧಿತ ಸಮಸ್ಯೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಬದಲಾದ ಜೀವನ ಶೈಲಿ, ಬಿಪಿ, ಮಧುಮೇಹದಂತಹ ಸಮಸ್ಯೆಗಳಿಂದಾಗಿ ಹೃದಯಾಘಾತಕ್ಕೆ ಹೆಚ್ಚು ಮಂದಿ ಒಳಗಾಗುತ್ತಿದ್ದಾರೆ. ಮಂಡ್ಯ ಮತ್ತು ಮೈಸೂರಿನಲ್ಲಿ ಪ್ರತಿ 5 ಮಂದಿಯಲ್ಲಿ ಒಬ್ಬರು ಮಧುಮೇಹಕ್ಕೆ ಒಳಗಾಗುತ್ತಿದ್ದಾರೆ. ಹೃದಯ ಸಂಬಂಧ ಯಾವುದೇ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡದೆ ಹತ್ತಿರದ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಬೇಕು ಅಂತ ಅವರು ಹೇಳಿದರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ನುರಿತ ಚಿಕಿತ್ಸೆ ಒದಗಿಸಲಾಗುತ್ತಿದ್ದು, ಸಮಸ್ಯೆ ಪತ್ತೆಯಾದ ಕೂಡಲೇ ದಾಖಲಾದಲ್ಲಿ ರೋಗಿಗಳನ್ನು ಉಳಿಸಿಕೊಳ್ಳಬಹುದು ಅಂತ ಹೇಳಿದರು. ರೋಡ್ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ ಆಗಿರ್ಬೋದು, ಆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಗೋಲ್ಡನ್ ಅವರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಒಂದು ಸರ್ವೇ ಮಾಡಿ ಅದನ್ನು ಮುಂದೆ ಹೇಳಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕಾನ್ಫರೆನ್ಸ್ ಮಾಡಿರೋದು. ಈ ಪ್ರೆಸ್ ಕಾನ್ಫರೆನ್ಸ್ಗೆ ನಮ್ಮ ಮಣಿಪಾಲ್ ವೈದ್ಯ ತಂಡದ ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಮ್ಮ ಜೊತೆಗೆ ಡಾಕ್ಟರ್ ಸಿ.ವಿ. ಕೇಶಮೂರ್ತಿ ಸೀನಿಯರ್ ಇಂಟರ್ನ್ಶಿಪ್ ಕಾಲೇಜ್ ನನ್ನ ಜೊತೆ ಇದ್ದಾರೆ, ಅವ್ರಿಗೆ ಸ್ವಾಗತ ಮಾಡ್ತೀನಿ. ಹಾಗೆ ನನ್ನ ಜೊತೆ ಸೀನಿಯರ್ ನ್ಯೂರೋ ಅಂಡ್ ಸ್ಪೈನ್ ಸರ್ಜನ್ ಅಂತ ಡಾಕ್ಟರ್ ಮಕ್ಸೂದ್ ಅಹಮದ್ ಸರ್ ಸಹ ನನ್ನ ಜೊತೆಗಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತೀನಿ. ಹಾಗೆ ನನ್ನ ಜೊತೆ ನಮ್ಮ ಹಾಸ್ಪಿಟಲ್ನ ಚೀಫ್ ಮೆಡಿಕಲ್ ಸರ್ವಿಸ್ ಆದ ಡಾಕ್ಟರ್ ಉಪೇಂದ್ರ ಚೆನ್ನೈ ಸರ್ ಸಹ ಈ ಕಾರ್ಯಕ್ರಮ ಬಂದಿದ್ದಾರೆ, ಅವರು ಸ್ವಾಗತ ಬಯಸ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಒಂದ್ಸಲ ಸ್ವಾಗತ ಬಯಸ್ತೀನಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮೇನ್ ಇಂಟೆನ್ಷನ್ ಏನಂದರೆ ಗೋಲ್ಡನ್ ಅವರ್ಸ್ ಬಗ್ಗೆ, ಮತ್ತು ಇದರಿಂದ ಒಂದು ಅವೇರ್ನೆಸ್ ಆದರೆ ಈಗ ಒಂದು ಆದಷ್ಟು ಉಳಿಸ್ಬೋದು. ಯಾಕೆಂದರೆ ಯಾವುದೇ ಹಾಸ್ಪಿಟಲ್ಗೆ ಬಂದು ಎಮರ್ಜೆನ್ಸಿಲಿ ಆ ಗೋಲ್ಡನ್ ಅವರ್ಸ್ ಬಂತು ಅಂದರೆ ಡಾಕ್ಟರ್ಗೂ ಪೇಷಂಟ್ಗೂ ಇಬ್ಬರಿಗೂ ಸಹ ಹೆಲ್ಪ್ ಆಗುತ್ತೆ ಒಂದು ಜೀವ ಉಳಿಸೋದಕ್ಕೆ. ಆ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿರೋದು. ಫಸ್ಟ್ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ.ವಿ. ಕೇಶಮೂರ್ತಿ ಸರ್ ಅವರು ಸಹ ಅವರು ಮಾತಾಡ್ತಾರೆ ಅಂತ ಒಂದು ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಒಂದು ಎದೆನೋ ಬಂದಾಗ ಏನು ಮಾಡಬೇಕು, ಫಸ್ಟ್ ಎಮರ್ಜೆನ್ಸಿ ಆ ಥರ ಬಂದಾಗ ಅನ್ನೋದಕ್ಕೆ ನಾನೀಗ ಅವ್ರಿಗೆ ಮೈಕ್ ಕೊಡ್ತೀನಿ. ಸರ್, ನನ್ನ ಅಟ್ಯಾಕ್ ಆದರೆ ಮಾತ್ರ ಎಮರ್ಜೆನ್ಸಿ, ಸರ್ ಹೇಳಿದಂಗೆ ಬ್ರೈನ್ ಅಟ್ಯಾಕ್ ಆಲ್ಸೋ ವೆರಿ ಎಮರ್ಜೆನ್ಸಿ. ಸ್ಟ್ರೋಕ್ ಆದಾಗ ಅವರು ಸಹ ಗೋಲ್ಡನ್ ಅವರ್ಸಲ್ಲಿ ಬಂತು ಅಂದರೆ, ಮತ್ತು ಕಾರ್ಡಿಯಾಕ್ ಆಗಿರ್ಬೋದು, ಆರ್ಟಿ ಆಗಿರ್ಬೋದು, ಎಲ್ಲ ಗೋಲ್ಡನ್ ಅವರ್ಸ್ ಯಾವುದೇ ನಿಯರೆಸ್ಟ್ ಹಾಸ್ಪಿಟಲ್ ಫುಲ್ಲಿ ಉಪಯೋಗ ಹಾಸ್ಪಿಟಲ್ ಅಂದರೆ ಲೈಫ್ ಸೇವ್ ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಅನ್ನೋ ಒಂದು ಉದ್ದೇಶಕ್ಕೆ, ಜೊತೆಗೆ ಯಾವುದೇ ಹಾಸ್ಪಿಟಲ್ ಆಗಲಿ ಡಾಕ್ಟರ್ಸ್ ಎಷ್ಟು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಮಾಡೋದು, ಜೊತೆಗೆ ಟೆಕ್ನಾಲಜಿ ಆಲ್ಸೋ ಅಷ್ಟೇ ಇಂಪಾರ್ಟೆಂಟ್. ಅಂದರೆ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ ಇರೋ, ಅಡ್ವಾನ್ಸ್ ಎಕ್ವಿಪ್ಮೆಂಟ್ ಇರೋ ಸೀಟಲ್ಲಿ ರೈಟ್ ಟೈಮ್ನಲ್ಲಿ ಮತ್ತು ಒಳ್ಳೆ ಸೀನಿಯರ್ ಆಫೀಸರ್ ಬಂತು ಅಂದರೆ ಈ ಥರ ಎಮರ್ಜೆನ್ಸಿ ಯಾವುದೇ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು, ಇದಕ್ಕೆಲ್ಲ ಪೇಷಂಟ್ಗೆ ಬೇಗ ಫಾಸ್ಟ್ ರಿಕವರಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಅವರು ಎಲ್ಲೋ ಹೋಗಿ ಆ ಫೆಸಿಲಿಟೀಸ್ ಇಲ್ಲೇ ಆಮೇಲೆ 1 hour 2 hour ಶಿಫ್ಟ್ ಆಗೋ ಅಷ್ಟೊತ್ತಿಗೆ ಗೋಲ್ಡನ್ ಅವರ್ಸ್ ಹೋದ್ಮೇಲೆ ಬಂದರೆ ಯಾರೂ ಸಹ ಕಷ್ಟ ಆಗುತ್ತೆ ಅಂತ ಪೇಷಂಟ್ ರಿಕವರ್ ಆಗೋದು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಮಣಿಪಾಲಲ್ಲಿ ಎಲ್ಲರೂ ಸಹ ನಮ್ಮಲ್ಲಿ ಒಳ್ಳೊಳ್ಳೆ ಸೀನಿಯರ್ ಡಾಕ್ಟರ್ಸ್ ಇರೋದ್ರಿಂದ ಮತ್ತು ಟೆಕ್ನಾಲಜಿ ಇರೋದ್ರಿಂದ ಏನು ಆ ಇದನ್ನು ನಮ್ಮ ಚೀಫ್ ಮೆಡಿಕಲ್ ಹೆಡ್ ಆಗಿರೋದು ಉಪೇಂದ್ರ ಚೆನ್ನೈ ಸರ್ ನಮ್ಮ ಮಣಿಪಾಲಲ್ಲಿ ಅಡ್ವಾನ್ಸ್ ಏನು ಕಾಂಪ್ಲೆಕ್ಸ್ ಕೋಟಿ ಇರುತ್ತೆ, ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟಲ್ಲಿ ಎಲ್ಲ ಅಡ್ವಾನ್ಸ್ ಇದೆಲ್ಲ ಇದ್ದಾಗ ಪೇಷಂಟ್ಗಳಿಗೂ ಹೆಲ್ಪ್ ಆಗುತ್ತೆ ಸರ್, ಸರ್ಜರಿ ಔಟ್ಕಮ್ ಇದು. ಆ ಒಂದು ಉದ್ದೇಶದಲ್ಲಿ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಡೆಫಿನೆಟ್ಲಿ ಫಿನಾನ್ಷಿಯಲಿ ನಾನು ಹೆಲ್ಪ್ ಮಾಡ್ತೀನಿ. ಬಟ್ ನಮ್ಮ ಹಾಸ್ಪಿಟಲ್ದು ನಾವು ಬೇರೆ ನಾವು ಕಂಪೇರ್ ಮಾಡೋಕ್ಕೆ ನಮ್ಮದೇ ಆದಂಥ ಒಂದು ಹಾಸ್ಪಿಟಲ್ದು ಸರ್ವಿಸ್ ವೈಸಲ್ಲಿ ಕ್ವಾಲಿಟಿ ಆಫ್ ಕೇರ್ ಇರುತ್ತೆ ಸರ್. ಅದರಿಂದ ನಾನು ನಿಮ್ಗೆ ಒಂದೇನಂದರೆ ಮುಂದೆ ಈಗ ಫರಾಜ್ ಅವ್ರು ಹೇಳಿದ್ರು, ಅವ್ರ ನಂಬರ್ ತೊಗೊಳ್ಳಿ, ಇಲ್ಲಿಂದ ಬರೋರು ಏನಾರ ಅಂದರೆ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನಾರ ನಂಬರ್ ಹೇಳಿ ನಮಗೆ ಫೋನ್ ಬಂತು ಅಂದರೆ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅದು ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ನಮ್ಮ ಉದ್ದೇಶ ಏನಂದರೆ ಗೋಲ್ಡನ್ ಅವರ್ಸ್ನ ಒಂದು ಆಲ್ಮೋಸ್ಟ್ ಇಲ್ಲಿ ತಂದರೆ ಬೇರೆ ಅದರ್ ಜಿಲ್ಲೆಗಳಿಗೂ ಹೋಗಿ ಗೋಲ್ಡನ್ ಅವರ್ಸ್, ಯಾಕೆಂದರೆ ನಾವೀಗ ಫಸ್ಟ್ ಹಾಸ್ಪಿಟಲ್ ಎಂಟ್ರಿ ಆಗೋದೇ ಮೈಸೂರಲ್ಲಿ ನಮ್ಮದೇ. ಎಷ್ಟೊಂದು ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಸಮ್ ಕಾರ್ಡಿಯಾಕ್ ಪೇಷಂಟ್ ಆಗಿರ್ಬೋದು, ಈಗ ನಿನ್ನೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅವರು ರೈಟ್ ಪ್ಲೇಸಲ್ಲಿ ಬರಲಿ ನೆಕ್ಸ್ಟ್ ಡೇ ಬಂದಾಗ EMR ನಮ್ಮ ಎಮರ್ಜೆನ್ಸಿ ರೂಮಲ್ಲಿ ಬಂದಾಗ
ಬ್ರಾಡ್ ಡೆಡ್ ಅಂತೀವಲ್ಲ, ಅಂದರೆ ಪೇಷಂಟ್ ಬರೋಕ್ಕೆ ನಾನು ಮುಂಚೆನೇ ಡೆತ್ ಆಗಿ ಕರ್ಕೊಂಡ್ಬಂದಿದ್ದೆ. ಅವಾಗ ಕೇಳಿದ್ರೆ ನಿನ್ನೆ ಚೆನ್ನಾಗಿತ್ತು, ಮುಂಚೆ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡು ಮಾತ್ರೆ ತೊಗೊಂಡು, ಅಂದರೆ ಈ ಥರ ಪ್ರೋಗ್ರಾಮಲ್ಲಿ ಕ್ರಿಯೇಟ್ ಅವೇರ್ನೆಸ್ ಇದೆ. ಮತ್ತು ಸ್ಟ್ರೋಕ್ ಅಷ್ಟೇ, ಈಗ ಗೋಲ್ಡನ್ ಅವರ್ಸ್ ಏನು ಈಗ ವಿತಿನ್ 6 hours ಒಳಗಡೆ ಬಂದರೆ, ಈಗ ಸ್ಟ್ರೋಕ್ ಹಿಂದಿನ ದಿನ ಲೈಟಾಗಿ ಆಗಿರ್ತಾರೆ, ಗೊತ್ತಿರಲ್ಲ ಸಿಂಪ್ಟಮ್ ಇದೆ ಸ್ಟ್ರೋಕ್ ಅಂತ. ಆ ನೈಟೆಲ್ಲ ಮನೇಲಿ ಬೆಳಿಗ್ಗೆ ಹೋಗೋಣ ಹಾಸ್ಪಿಟಲ್ಗೆ ಅಂತ ಅಂದ್ಕೊಂಡು ಏನೋ ಆ ಟೈಮ್ ಬರೋಷ್ಟೊತ್ತಿಗೆ ಆ ಗೋಲ್ಡನ್ ಅವರ್ಸ್ ಮಿಸ್ ಮಾಡಿದ್ರೆ ಯಾರೂ ಇದು ಮಾಡೋಕ್ಕಾಗಲ್ಲ. ಅಂಥ ಟೈಮ್ ರೈಟ್ ಟೈಮಲ್ಲಿ ಹಾಸ್ಪಿಟಲ್ ಬಂದ್ಬಿಟ್ರೆ ಸರ್ ಯಾರಿಗೂ ಈ ಥರ ಜಾಸ್ತಿ ವೆಚ್ಚ ಆಗಲ್ಲ. ದುಡ್ಡು ವಿಷಯ ಅದೇ ಹಾಸ್ಪಿಟಲ್ಗೆ ಹೋಗಿ ಗೋಲ್ಡನ್ ಅವರ್ಸ್ ಬರಲೇ ಲೇಟಾಗಿ ಬರ್ತಾರೆ, ಅವಾಗ ಐಸಿಯುಗೆ ಹೋಗ್ತಾರೆ. ಅವಾಗ ಐಸಿಯು ಇದ್ದಾಗ ಅಂದರೆ ಬಿಲ್ ಜಾಸ್ತಿ ಆಯ್ತು, ಅವಾಗ ಏನಾದರೂ ಹಾಸ್ಪಿಟಲ್ ಬಿಲ್ ಜಾಸ್ತಿ ಇರುತ್ತೆ. ಅದರಿಂದ ಇವತ್ತು ಉದ್ದೇಶ ನಮಗೇನಂದರೆ, ನಾವು RTI ಕೇಸ್ ಎಷ್ಟೊಂದು ನೋಡ್ತಿದ್ದೀವಿ, ಅವರೆಲ್ಲ ಬಂದಾಗ ಒಂದು ಯಾರೇ ಒಂದು RTI ಕೇಸ್ ಆದಾಗ ಅವ್ರಿಗೆ ನಾವು ಹೇಳಿದ್ರೆ ಇಲ್ಲಿ ಎಲ್ಲೂ ಸಹ ನಮ್ಮ ಹಾಸ್ಪಿಟಲ್ ಬಗ್ಗೆ ನಾನು ಹೇಳ್ತಿಲ್ಲ, ಒಂದು ಗೋಲ್ಡನ್ ಅವರ್ಸ್ ಬಗ್ಗೆ ಅವೇರ್ನೆಸ್ ಮಾಡ್ತೀನಿ. ಎಲ್ಲೇ ಒಂದು ಹೋಗಿ ಫುಲ್ಲಿ ಎಕ್ವಿಪ್ಡ್ ಇರೋ ಒಂದು ಡಾಕ್ಟರ್ಸ್ ಅವೈಲೇಬಿಲಿಟಿ ಇರೋ ಯಾವುದಕ್ಕೆ ಹೋಗಿ ಅಂತ ಹೇಳ್ತಿರೋದು ವಿನಃ ಆ ಇದರಲ್ಲಿ ನಮ್ಮಲ್ಲಿ ಮೈಸೂರಲ್ಲಿ ಮೆಡಿಕಲ್ ಹಾಸ್ಪಿಟಲ್ ಎರಡೂ ಇದೆ. ಅಂದರೆ ನಮ್ಮಲ್ಲಿ ಒಳ್ಳೊಳ್ಳೆ ಸೀನಿಯರ್ ಡಾಕ್ಟರ್ಸ್ ಎಲ್ಲ ಸ್ಪೆಷಲಿಸ್ಟ್ ಇದ್ದಾರೆ, ಮತ್ತು ಹಾಗೆ ಎಲ್ಲ ಎಕ್ವಿಪ್ಮೆಂಟು ನಮ್ಮದು ಇರೋದ್ರಿಂದ, ಮತ್ತು ನಾವು ಈಗ ಮಣಿಪಾಲ್ ಫೌಂಡೇಶನ್ದ ಒಂದು ಫಿನಾನ್ಷಿಯಲಿನೂ ಹೆಲ್ಪ್ ಮಾಡೋದ್ರಿಂದ, ಮತ್ತು ನಿಮಗೆ ನಾವು ನಮ್ಮ ಮಣಿಪಾಲ್ ಹಾಸ್ಪಿಟಲ್ ನಿಮ್ಮ ಮಂಡ್ಯ ಜನತೆಗೆ ನಾವು ಸಪೋರ್ಟ್, ಅಂದರೆ ಒಂದು ನಿಮ್ಗೆ ಏನು ಮೆಡಿಕಲ್ ಸರ್ವಿಸಲ್ಲಿ ನಮ್ಮ ಕಡೆಯಿಂದ ಏನು ನ್ಯೂರೋ ಸರ್ಜನ್ ಡಾಕ್ಟರ್ ಎಂ.ಆರ್. ಮಕ್ಸೂದ್ ಅಹಮದ್ ಮಾತನಾಡಿ, ಮೆದುಳು ಮತ್ತು ಹೃದಯ ಸಂಬಂಧಿತ ಅಟ್ಯಾಕ್ಗಳು ಒಂದೇ ಮಾದರಿಯಾಗಿದ್ದಾವೆ. ಎರಡಕ್ಕೂ ರಕ್ತನಾಳಗಳಲ್ಲಿ ರಕ್ತ ಸಂಚಲನಕ್ಕೆ ಅಡ್ಡಿ ಉಂಟಾದಾಗ ಸಮಸ್ಯೆ ಎದುರಾಗುತ್ತದೆ. ಹೃದಯಕ್ಕೆ ಹೀಗಾದಾಗ ಹೃದಯ ಸಂಪನ್ನವಾಗುತ್ತದೆ ಅಂತ ಹೇಳಿದರು. ಆದರೆ ಮೆದುಳಿನಲ್ಲಿ ಆಯಾ ಭಾಗಕ್ಕೆ ರಕ್ತ ಸಂಚಲನ ನಿಂತಾಗ ದೇಹದ ಇದಕ್ಕೆ ಸಂಬಂಧಿತ ಅಂಗಗಳು ಕೆಲಸ ಮಾಡುವುದನ್ನು ನಿಲ್ಲಿಸ್ತವೆ ಅಂತ ಹೇಳಿದರು. ತಲೆಗೆ ಪೆಟ್ಟಾದಾಗ ಅಗತ್ಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಅಗತ್ಯ. ಮೊದಲ 2 ಗಂಟೆಯಲ್ಲಿ ರೋಗಿಗೆ ಏನಾಗಿದೆ ಎಂಬುದನ್ನು ಪತ್ತೆ ಹಚ್ಚಲು ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂತ ಅವರು ಹೇಳಿದರು. ತಲೆ ಅಪಘಾತ ಆಗಿದ ನಂತರ ಮೊದಲನೇ ಗಂಟೆ ಇಲ್ಲ ಜಾಸ್ತಿ ಮೊದಲನೇ 2 ಗಂಟೆವರೆಗೆ ನೀವು ಆಸ್ಪತ್ರೆಗೆ ತಲುಪಿದ್ರೆ ಪೇಷಂಟಿಗೆ ಸೆಕೆಂಡ್ರಿ ಬ್ರೈನ್ ಡ್ಯಾಮೇಜ್ನ ನಾವು ಪ್ರಿವೆಂಟ್ ಮಾಡ್ಬೋದು. ತಲೆ ಅಪಘಾತದಲ್ಲಿ 2 ಥರದ ಡ್ಯಾಮೇಜ್ ಆಗುತ್ತೆ, ಎಸ್ಪೆಷಲಿ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರಿನಲ್ಲಿ. ಪ್ರೈಮರಿ ಇಂಜುರಿ ಆ್ಯಂಡ್ ಸೆಕೆಂಡ್ರಿ ಇಂಜುರಿ ಅಂತ ಇರುತ್ತೆ. ಪ್ರೈಮರಿ ಇಂಜುರಿ ಅಂದರೆ ಬಿದ್ದ ತಕ್ಷಣ ಆಯಿತು, ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ, ಬಹುಶಃ ಅದನ್ನು ಪ್ರಿವೆಂಟ್ ಮಾಡ್ಬೋದಿತ್ತು. ಪ್ರಿವೆಂಟ್ ಹೆಂಗೆ ಮಾಡ್ತೀರಾ? ಸರಿಯಾಗಿ ಹೆಲ್ಮೆಟ್ ಹಾಕಿ, ಓಡಿಸ್ಬಿಟ್ಟು ಓಡಿಸ್ಬೇಡಿ, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ. ದೀಸ್ ಆರ್ ಜನರಲ್ ಪ್ರಿವೆಂಟಿವ್ ಮೆಜರ್ಸ್ ವಿಚ್ ಅನ್ಫಾರ್ಚುನೇಟ್ಲಿ ಮೆನಿ ಆಫ್ ಅಸ್ ಡೋಂಟ್ ಫಾಲೋ. ನಮ್ಮಲ್ಲಿ ಬರ್ತಾರಲ್ಲ ಎಲ್ಲ ಯೂತ್ ಬರ್ತಾರೆ, 80% ಆಫ್ ದ ಟೈಮ್ ಹೆಲ್ಮೆಟ್ ಹಾಕಿರಲ್ಲ. ಊರಲ್ಲೇ ಓಡಿಸಿರೋದಿಲ್ಲ, ಯಾಕೆ ಓಡಿಸ್ಬೇಕು, ಹೈವೇ ಕ್ರಾಸ್ ಮಾಡೋದಿಲ್ಲ, ಮಾಡ್ಬಿಡೋಣ ಬೇಗ, 5 ನಿಮಿಷಕ್ಕೆ ಹೋಗಿ ಬಂದ್ಬಿಡೋಣ, 5 ನಿಮಿಷದಲ್ಲೇ ಜೀವನ ಹಾಳಾಗ್ಬಿಡುತ್ತೆ. ಸೊ ಪ್ರೈಮರಿ ಬ್ರೈನ್ ಡ್ಯಾಮೇಜ್ನ ಓನ್ಲಿ ಯು ಕ್ಯಾನ್ ಡೂ ಇಸ್ ಪ್ರಿವೆಂಟ್ ಇಟ್. ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸೆಕೆಂಡರಿ ಬ್ರೈನ್ ಡ್ಯಾಮೇಜ್. ಅಂದರೆ ಬಿದ್ದಿದ್ದ ನಂತರ ಮೆದುಳಲ್ಲಿ ಊತ ಬರ್ತಾ ಇರುತ್ತೆ, ಮೆದುಳಲ್ಲಿ ಏನಾದರೂ ಕ್ಲಾಟ್ ರಕ್ತಸ್ರಾವ ಆಗ್ತಾ ಇದ್ರೆ ಅದು ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಆಕ್ಸಿಜನ್ ಸರಿ ಹೋಗಿರಲ್ಲ, ವಾಂತಿ ಮಾಡ್ಕೊಂಡು ನುಂಗ್ಬಿಡ್ತಾರೆ, ಶ್ವಾಸಕೋಶದಲ್ಲಿ ಆಕ್ಸಿಜನ್ ಸರಿ ಸೇರಿಸ್ತಿರಲ್ಲ. ಇದನ್ನೆಲ್ಲ ನಾವು ಪ್ರಿವೆಂಟ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಎಕ್ಸಲೆಂಟ್ ಔಟ್ಕಮ್ಸ್ ಬರುತ್ತೆ. ಆದ ಕಾರಣ ಸೆಕೆಂಡರಿ ಬ್ರೈನ್ ಡ್ಯಾಮೇಜ್ ಯೂಶಲಿ ಆಗೋದು ಲೋ BP, ಲೋ ಆಕ್ಸಿಜನ್ ಇಂದ. ಎರಡು ಈಸಿಲಿ ನಾವು ಪ್ರಿವೆಂಟ್ ಮಾಡ್ಬೋದು. ತಲೆ ಅಪಘಾತ ಆಗಿದ್ಮೇಲೆ ಚೆನ್ನಾಗಿ ಮಾತಾಡ್ತಿರಲ್ಲ, ಯಾಕೆ ಹೋಗ್ಬೇಕು ಅಂತ ಸುಮ್ಮನೆ ಮನೇಲೇ ಇರ್ತಾರೆ. ಇದೇ ನಮ್ಮ ಮಂಡ್ಯ ಜಿಲ್ಲೆಯದೇ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಒಬ್ಬ 2 ವೀಲರಲ್ಲಿ ಬಿದ್ದರು, ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಲೋಕಲಿ ನಾವು ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗಿ ಮಲಗಿ ಬೆಳಗ್ಗೆ ಎದ್ದಾಗ ಇವನು ಅನ್ಕಾನ್ಷಿಯಸ್. ಇದನ್ನ ಲ್ಯೂಸಿಡ್ ಇಂಟರ್ವಲ್ ಅಂತ ಹೇಳ್ತೀವಿ. ಬಿದ್ದಿದ ತಕ್ಷಣ ಏನಾಗುತ್ತೆ, ತಲೆ ಮೂಳೆ ಮತ್ತೆ ಮೆದುಳಿನ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ, ಸ್ಪೇಸ್. ಆ ಸ್ಪೇಸ್ ತುಂಬುವವರೆಗೂ ಕಾನ್ಷಿಯಸ್ ಇರ್ತಾರೆ, ಎದ್ದು ಓಡ್ತಾರೆ, ಅವರೇ ಬರ್ತಾರೆ, ಅವರೇ ಹಿಸ್ಟ್ರಿ ಕೊಡ್ತಾರೆ. ಅದು ರಕ್ತ ತುಂಬಿದ ನಂತರ, ಆ ಸ್ಪೇಸ್ ತುಂಬಿದ ನಂತರ ಮೆದುಳು ಓದ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನಾನು ತಗೋಬೋದು. ಸೊ ಈ ಲ್ಯೂಸಿಡ್ ಇಂಟರ್ವಲ್ ಇರೋದ್ರಿಂದ ಏನಾಗುತ್ತೆ, ಜನರು ಲೈಟ್ಲಿ ತಗೊಂಡ್ಬಿಡ್ತಾರೆ, ತಲೆಪೆಟ್ಟಾದ್ಮೇಲೆ ಮನೆಗೆ ಹೋಗ್ಬಿಡ್ತಾರೆ, ಮಲಗಿಬಿಡ್ತಾರೆ, ಲೋಕಲ್ ಡಾಕ್ಟರ್ ತೋರಿಸ್ಕೊಂಡ್ಬಿಡ್ತಾರೆ. ಬೆಟರ್ ಅನ್ಕಾನ್ಷಿಯಸ್ ಆಗಿದ್ರೆ ಬಿದ್ದ ತಕ್ಷಣ ಜ್ಞಾನ ತಪ್ಪಿತ್ತು, ವಾಂತಿ ಆಯಿತು, ಕಿವಿಯಲ್ಲಿ ರಕ್ತ ಹೋಯಿತು, ಮೂಗಲ್ಲಿ ರಕ್ತ ಹೋಯಿತು, ಏನೇ ನಿಮಗೆ ಸರಿ ಅನ್ಲಿಲ್ಲ ಅಂದರೆ ದಯವಿಟ್ಟು ಆಸ್ಪತ್ರೆಗೆ ಬಂದು ಡಾಕ್ಟರ್ನ ಒಂದ್ಸಲ ತೋರಿಸ್ಕೊಂಡು ನ್ಯೂರೋ ಸರ್ಜನ್ ಹೋಗ್ಬಿಟ್ರೆ ಅದಕ್ಕೆ ಬೆಟರ್. ಮೆನಿ ಆಫ್ ದ ಟೈಮ್ ನಾವು ಸ್ಕ್ಯಾನು ಮಾಡದೇ ಇರ್ಬೋದು, ಬಟ್ ಒಂದು ನಿಗಾ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಯಾವ ಪೇಷಂಟ್ ಸ್ಕ್ಯಾನ್ ಬೇಕು, ಯಾವ ಪೇಷಂಟ್ ಸ್ಕ್ಯಾನ್ ಬೇಡ. ಸೊ ಒನ್ ಮೆಸೇಜ್ ಟು ಸೆಂಡ್ ಅಕ್ರಾಸ್ ಇಸ್ ದಯವಿಟ್ಟು ಪ್ರಿವೆಂಟಿವ್ ಮೆಜರ್ಸ್ ತಗೊಳ್ಳಿ, ಹೆಲ್ಮೆಟ್ ಹಾಕ್ಕೊಳ್ಳಿ, ರೂಲ್ಸ್ ಫಾಲೋ ಮಾಡಿ, ಕುಡಿದ್ಬಿಟ್ಟು ಓಡಿಸ್ಬೇಡಿ. ಎಸ್ಪೆಷಲಿ ಹಾಲಿಡೇ ಸೀಸನ್ಸು ಫುಲ್ಲು ಟ್ರಾಫಿಕ್ ಜಾಮ್ಸ್ ಆಗ್ತದೆ, ಟ್ರಾಫಿಕ್ ತುಂಬ ಇದೆ. ದಯವಿಟ್ಟು ಸೇಫ್ ಡ್ರೈವಿಂಗ್ ಮಾಡಿ, ಬಿಕಾಸ್ ಮೆಜಾರಿಟಿ ಆಫ್ ದಿ ಆಕ್ಸಿಡೆಂಟ್ಸ್ ಆರ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್. ಇದೊಂದು ಮೆಸೇಜ್ ನಿಮಗೆ ಕಳಿಸ್ಲಿಕ್ಕೆ. ಎರಡನೇದು, ಅಕಸ್ಮಾತ್ ಅಪಘಾತ ಆಗೋಯ್ತು ಅಂದರೆ ದಯವಿಟ್ಟು ತಡೆ ಮಾಡಬೇಡಿ, ಬೇಗ ಬನ್ನಿ ಆಸ್ಪತ್ರೆಗೆ. ಎರಡನೇ ಮೆಸೇಜ್ ಇಸ್ ಮೋರ್ ಇಂಟ್ರೆಸ್ಟಿಂಗ್.
ಇಟ್ ಇಸ್ ದ ನ್ಯೂ ಡೆವಲಪ್ಮೆಂಟ್ ಇನ್ ಮೆಡಿಕಲ್ ಸೈನ್ಸ್. ಇಷ್ಟು ದಿವಸ ನಾವು ಲಕ್ವ ಪಾರ್ಶ್ವವಾಯು ರೋಗ ಆದ್ಮೇಲೆ ಏನು ಮಾಡ್ಬೇಕಂದ್ರೆ ಏನಿಲ್ಲ, ಬರೀ ಎಕೋಸ್ಪ್ರಿನ್ ಗೋಳಿ ಕೊಡ್ತಾರಪ್ಪ ಅಷ್ಟೇ. ಅವರು ಕೈ ಬಿದ ಕೊಡುತ್ತೆ, ಕಾಲು ಬಿದ ಕೊಡುತ್ತೆ, ಜೀವನ ಎಲ್ಲ ಹಾಳಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ ಅನ್ನೋದು ಒಂದು ನಮ್ಮ ಮೆದುಳಲ್ಲಿ ಇರ್ತೀವಿ. ದಿಸ್ ವಾಸ್ ದ ಐಡಿಯಾ. ಸ್ಟ್ರೋಕ್ ಏನು ಮಾಡೋಕ್ಕಾಗಲ್ಲ ಅಂತ. ಸ್ಟ್ರೋಕ್ ಅಂದ್ರೆ ಏನು? ಈಗ ಸರ್ ಹೇಳಿದ್ರಲ್ಲ, ಹಾರ್ಟ್ ಅಟ್ಯಾಕ್ ಅನ್ನೋದು ಎಲ್ಲರಿಗೂ ಗೊತ್ತು, ಬ್ರೈನ್ ಅಟ್ಯಾಕ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬ್ರೈನ್ ಅಟ್ಯಾಕ್ ಅನ್ನುವಂಥ ಒಂದು ಕಾಯಿಲೆ ಇದೆ ಅನ್ನೋದು ಗೊತ್ತಿಲ್ಲ ನಮಗೆ. ಹಾರ್ಟ್ ಅಟ್ಯಾಕ್ ಅಲ್ಲಿ ಏನಾಗುತ್ತೆ, ಬ್ರೈನ್ ಅಟ್ಯಾಕ್ ಅಲ್ಲೂ ಅದೇ ಆಗೋದು. ರಕ್ತ ಚಾಲನೆ ಸಡನ್ಲಿ ನಿಂತೋಗ್ಬಿಡುತ್ತೆ. ಯಾಕೆ ನಿಂತೋಗುತ್ತೆ? ಇಲ್ಲ ರಕ್ತನಾಳ ಚಿಕ್ಕದಾಗ್ಬಿಟ್ಟಿರುತ್ತೆ, ಸ್ಮೋಕಿಂಗ್ ಮಾಡಿ, ಕುಡಿದು, ಅನ್ಹೆಲ್ದಿ ಹ್ಯಾಬಿಟ್ಸು, ಕೊಲೆಸ್ಟ್ರಾಲು, ಎಕ್ಸರ್ಸೈಸ್ ಮಾಡದೆ, ಸೆಡೆಂಟ್ರಿ ಲೈಫು, ಸ್ಯಾಂಡ್ವಿಚಸ್ ತಿನ್ಕೊಂಡು ಎಲ್ಲ ಮಾಡ್ಕೊಂಡು, ಪೆಪ್ಸಿ ಕುಡ್ಕೊಂಡು ಎಲ್ಲ ಮಾಡಿ ನಾವು ಹಾಳು ಮಾಡ್ಕೊಂಡಿರ್ತೀವಿ. ರಕ್ತನಾಳಗಳು ಚಿಕ್ಕದಾಗ್ಬಿಟ್ಟಿರ್ತವೆ. ಅದರೊಳಗೆ ಒಂದು ಕ್ಲಾಟ್ ಹೋಗಿದ ತಕ್ಷಣ ಏನಾಗುತ್ತೆ, ರಕ್ತ ಚಾಲನೆ ಸಡನ್ ಸ್ಟಾಪ್ ಆದರೆ ಸಡನ್ ಹಾರ್ಟ್ಗೆ ಅಫೆಕ್ಟ್ ಆಗುತ್ತೆ, ಅದು ಹಾರ್ಟ್ ಅಟ್ಯಾಕ್. ಅದೇ ಕಾರಣ ಮೆದುಳಲ್ಲಾದರೆ ಅದು ಬ್ರೈನ್ ಅಟ್ಯಾಕ್. ಹಾರ್ಟ್ ಅಲ್ಲಾದರೆ ಏನಾಗುತ್ತೆ, ಪಂಪ್ ಫಂಕ್ಷನ್ ಹೋಗ್ಬಿಡುತ್ತೆ, ಪ್ರಾಣನೇ ಕಳ್ಕೊಳ್ಳುವಂಥ ರಿಸ್ಕ್ ಇರುತ್ತೆ. ಮೆದುಳಲ್ಲಾದರೆ ಏನಾಗುತ್ತೆ, ಪಂಪ್ ಫಂಕ್ಷನ್ ಹೋಗಲ್ಲ, ಬೇರೆ ಫಂಕ್ಷನ್ ಹೋಗ್ಬಿಡುತ್ತೆ. ಏನು ಫಂಕ್ಷನ್ನು? ಕೈ ಜಾಗದಲ್ಲಾದರೆ ಕೈ ಬಿದೋಗ್ಬಿಡುತ್ತೆ, ಕಾಲು ಜಾಗದಲ್ಲಾದರೆ ಕಾಲು ಬಿದೋಗ್ಬಿಡುತ್ತೆ, ಬುದ್ಧಿ ಜಾಗದಲ್ಲಾದರೆ ಬುದ್ಧಿ ಬಿದೋಗ್ಬಿಡುತ್ತೆ. ಅಂದರೆ ಮೆದುಳಲ್ಲಿ ಎಲ್ಲ ಕ್ರಿಯೆಗಳಿಗೂ ಒಂದೊಂದು ಏರಿಯಾ ಇದೆ. ಆ ಏರಿಯಾ ರಕ್ತ ಹೋಗಿಲ್ಲ ಅಂದರೆ ಸಡನ್ಲಿ ಆ ಫಂಕ್ಷನ್ ಹೋಗ್ಬಿಡುತ್ತೆ. ಇದನ್ನೇನಾದರೂ ಮಾಡ್ಬೋದಾದ್ರೆ ಎಕ್ಸಾಕ್ಟ್ಲಿ ಲೈಕ್ ಹೌ ಕಾರ್ಡಿಯಾಲಜಿನಲ್ಲಿ ಸ್ಟಾರ್ಟಿಂಗಲ್ಲಿ ಕ್ಲಾಟ್ ಬಸ್ಟರ್ ಇಂಜೆಕ್ಷನ್ ಕೊಡೋರು, ಆಮೇಲೆ ಸ್ಟೆಂಟ್ ಹಾಕೋ ಲೆವೆಲ್ ಬಂದಿದ್ದಾರೆ, ಅದೇ ದಾರಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಬಟ್ ಅವರಿಗಿಂತ ಒಂದು 50 ವರ್ಷ ಹಿಂದೆ ಇದ್ದೀವಿ. ಈಗ ಸ್ಟಾರ್ಟ್ ಆಗಿರುವಂಥದ್ದು ಏನು ಮಾಡ್ಬೋದು, ನೀವು 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟರ್ ಇಂಜೆಕ್ಷನ್ ಕೊಟ್ಟು ಆ ಕ್ಲಾಟ್ ಆಗಿರೋ ರಕ್ತನಾಳನ ನಾವು. ಗೋಷ್ಠಿಯಲ್ಲಿ ವೈದ್ಯರಾದ ಡಾಕ್ಟರ್ ಸಿ.ಬಿ. ಕೇಶವಮೂರ್ತಿ, ಡಾಕ್ಟರ್ ಕುಪೇಂದ್ರ ಸಣ್ಣೆ ಇದ್ದರು. ಪಾಂಡುಪುರ ತಾಲೂಕಿನ ಕುಂತಿ ಬೆಟ್ಟದ ಬಳಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡಲು ಸಂಗ್ರಹಿಸಿಟ್ಟಿದ್ದವರ ವಿರುದ್ಧ ಪಾಂಡುಪುರ ಪೊಲೀಸರು ನಡೆಸಿದ ದಾಳಿಯಲ್ಲಿ ಸುಮಾರು 10 ಲಕ್ಷ ಮೌಲ್ಯದ 20 ಕೆಜಿ 640 ಗ್ರಾಂ ಒಣ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದ್ದು 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಕುಂತಿ ಬೆಟ್ಟದ ಬಯಲು ಪ್ರದೇಶದಲ್ಲಿ KA 41N 6258 ನೋಂದಣಿ ಸಂಖ್ಯೆಯ ಟಾಟಾ ಇಂಡಿಗೋ ಕಾರಿನಲ್ಲಿ ಗಾಂಜಾ ಸಾಗಣೆ ಮಾಡಿ ಮಾರಾಟ ಮಾಡಲು ಕೆಲವರು ಬರ್ತಾರೆ ಎಂಬ ಖಚಿತ ಮಾಹಿತಿ ಪೊಲೀಸರಿಗೆ ಲಭಿಸಿತ್ತು. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಶೋಭಾರಾಣಿ ಅವರ ನೇತೃತ್ವದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ತಿಮ್ಮಯ್ಯ ಮತ್ತು ಗಂಗಾಧರ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಶ್ರೀರಂಗಪಟ್ಟಣ ಉಪವಿಭಾಗದ ಡಿವೈಎಸ್ಪಿ UD ಕೃಷ್ಣಕುಮಾರ್ ಅವರ ಮೇಲ್ವಿಚಾರಣೆಯಲ್ಲಿ ಪಾಂಡುಪುರ ಪೊಲೀಸ್ ಠಾಣೆಯ PA ಶರತ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. CS ವೆಂಕಟೇಶ್, ಮಹಮ್ಮದ್ ಫಾರೂಕ್, ಕೃಷ್ಣೇಗೌಡ ಹಾಗೂ PC ಸಿಬ್ಬಂದಿಗಳಾದಂಥ ತೋಶಿಫ್, ಅನಿಲ್ ಕುಮಾರ್, ವರದರಾಜು ಮತ್ತು ಕಿರಣ್ ಕುಮಾರ್ ಒಳಗೊಂಡ ತಂಡವು ಪಂಚರ ಸಮಕ್ಷಮ ನಡೆಸಿ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿತು. ದಾಳಿ ವೇಳೆ ಸುಮಾರು 10 ಲಕ್ಷ ಮೌಲ್ಯದ 20 ಕೆಜಿ 640 ಗ್ರಾಂ ತೂಕದ ಒಣ ಗಾಂಜಾ ಮತ್ತು ಕೃತ್ಯಕ್ಕೆ ಬಳಸಲಾಗಿದ್ದ ಟಾಟಾ ಇಂಡಿಗೋ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ತನಿಖೆ ವೇಳೆ ಆರೋಪಿಗಳು ಒಡಿಶಾ ರಾಜ್ಯದ ಕೆಂಗಾ ಪ್ರದೇಶದಿಂದ ಗಾಂಜಾವನ್ನು ಖರೀದಿಸಿ ಹೆಚ್ಚಿನ ಬೆಲೆಗೆ ಪಾಂಡುಪುರ ಭಾಗದಲ್ಲಿ ಮಾರಾಟ ಮಾಡಲು ತಂದಿರುವುದಾಗಿ ಮಾಹಿತಿ ನೀಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಯಶಸ್ವಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಪಾಂಡುಪುರ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು SP ಅವರು ಅಭಿನಂದಿಸಿದ್ದಾರೆ. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು. ಸೇವಾ ಮನೋಭಾವನೆ ಮತ್ತು ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕು ಎಂದು ಪಾಂಡವಪುರ ಉಪವಿಭಾಗಾಧಿಕಾರಿ KR ಶ್ರೀನಿವಾಸ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ, ಕ್ರೀಡಾ ಮತ್ತು ರೆಡ್ ಕ್ರಾಸ್ ಹಾಗೂ ಇನ್ನಿತರ ಘಟಕಗಳ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನಿರಂತರವಾಗಿ ಕಲಿಯುವ ಆಸಕ್ತಿ ಬೆಳೆಸಿಕೊಳ್ಳಬೇಕು, ಗುರಿ ಸಾಧನೆ ಮಾಡಲು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಅಂತ ಹೇಳಿದರು. ವಿದ್ಯಾರ್ಥಿ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಧೈರ್ಯದಿಂದ ಮುನ್ನೋಗಬೇಕು ಅಂತ ಅವರು ಸಲಹೆ ನೀಡಿದರು. ನನ್ನ ಮಗು ಫೋಟೋ ಹೇಳ್ಕೊತಾ ಇದೆ ಅಲ್ವಾ, ನಂಗೆ ಎಷ್ಟು ಹೆಮ್ಮೆ ಆಗ್ತಿತ್ತು ಅಂತ ಕನಸು ಕಾಣ್ತಾ ಇರ್ತಾರೆ ಮಕ್ಕಳ. ನಿಮ್ಗೆ 10th PUC ಕಮ್ಮಿ ಮಾರ್ಕ್ಸ್ ಬಂದಿದ್ದ ದಿವಸ ಸೈಡ್ ಕುತ್ಕೊಂಡು ಕಣ್ಣಲ್ಲಿ ನೀರು ತುಳ್ಕೊಂಡಿರ್ತಾರೆ ನಿಮ್ಮ ಅಪ್ಪ ಅಮ್ಮ. ನಿಮ್ಗೆ ಹೇಳಿರೋದಿಲ್ಲ, ನಮ್ಮ ಮಕ್ಕಳು ಬೇಜಾರು ಮಾಡ್ಕೊತಾರೆ. ಬಟ್ ಅವ್ರಿಗೆ ಆಸೆ ಇರುತ್ತೆ, ಸರಿ ನನ್ನ ಮಕ್ಕಳು ರ್ಯಾಂಕ್ ತೆಗಿಬೇಕಿತ್ತಲ್ಲ, ನನ್ನ ಮಕ್ಕಳು ಉದ್ಯೋಗ ತರಿಸ್ಕೋಬೇಕಿತ್ತಲ್ಲ ಅಂತ. ನೀವು ಅವರೆಲ್ಲ ಕನಸುಗಳನ್ನ ಸಾಕಾರಗೊಳಿಸಲಿಕ್ಕೆ ಇನ್ನೂ ಸಮಯ ಇದೆ. ದಯಮಾಡಿ ಯಾರು ತಮ್ಮ ತಂದೆ ತಾಯಿಯನ್ನ ತೀವ್ರವಾಗಿ ಪ್ರೀತಿಸ್ತೀರಿ, ಅವ್ರ ದುಃಖ ಯಾರಿಗೆ ಅರ್ಥ ಆಗ್ತದೆ. ನಮ್ಮಪ್ಪ ಒಂದು ಮಗು, ಹೆಣ್ಣು ಮಗು ಹುಟ್ಟದಾಗಿಂದ ಯತ್ನ ಮಾಡ್ತಾರೆ ಮಕ್ಕಳ ದೇಶದಲ್ಲಿ. ಅಯ್ಯೋ, ಹೆಣ್ಣು ಮಗು ಹುಟ್ಬಿಟ್ಟು 15 ವರ್ಷ ಆದ್ಮೇಲೆ 20 ವರ್ಷ ಆದ್ಮೇಲೆ ಅವಳು ಮದುವೆ ಮಾಡಬೇಕು, ಹುಡುಗ ಹೆಂಗ್ ಸಿಗ್ತಾನೋ ಅವಳು ಒಡವೆ ಮಾಡಿಸ್ಬೇಕು, ಬಟ್ಟೆ ತರಬೇಕು, ಎಷ್ಟು ದೊಡ್ಡ ಜವಾಬ್ದಾರಿ. ಹುಡುಗರೆಲ್ಲ ಕರೆದು ಮದುವೆ ಮಾಡಬೇಕು. ನಮ್ಮ ಮಕ್ಕಳ ಒಂದು ದೊಡ್ಡ ಜವಾಬ್ದಾರಿ ಅಂತ ನಿಮ್ಮ
ನಿಮಗೆ ಆ ಊಹೆ ಇದ್ರೆ, ನಿಮಗೆ ನಿಮ್ಮ ತಂದೆ ತಾಯಿಯ ನೋವು ಸ್ವಲ್ಪ ಅರ್ಥ ಆಗಿದ್ರೆ, ನೀವು ಬದುಕಿನ ನೋಡುವ ರೀತಿನೇ ಬೇರೆ, ನೀವು ಸಾಧನೆ ಮಾಡುವ ರೀತಿನೇ ಬೇರೆ, ನಿಮ್ಮ ಬದುಕು ಬೇರೆ ರೀತಿ ವೇಗವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ತಂದೆ ತಾಯಿಯನ್ನು ಪ್ರೀತಿಸ್ತೀವಿ ನಾವೆಲ್ಲರೂ, ನಿಜ, ಬೇರೆ ಮಾತೇ ಇಲ್ಲ. ಆ ಪ್ರೀತಿಯನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿ ಅವರನ್ನು ಖುಷಿಪಡಿಸಬೇಕಾಗ್ತದೆ. ಈಗ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ನಿಜವಾಗಿ ನಡೆದ ಒಂದು ಘಟನೆ. ಒಂದು ತಾಯಿ ಇರ್ತಾಳೆ, ಒಂದು 60 ವರ್ಷ. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಮಂಜು ಮಾತನಾಡಿ, ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಜೊತೆಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಭವಿಷ್ಯದ ನಾಯಕರಾಗುವ ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಂತೆ ಶಾಸಕರು ಕರೆ ನೀಡಿದರು. ಕಾರ್ಯಕ್ರಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಮೀಟಿಂಗ್ ಅನ್ನ 3 ಮಂತ್ಸ್ ಮಾಡಬೇಕಾಗ್ತದೆ. ಕೊನೆ ಪಕ್ಷ ವರ್ಷದಲ್ಲಿ 2 ಮೀಟಿಂಗ್ ಮಾಡಬೇಕು. ಅದು ಒಬ್ಬ ಶಾಸಕನ ಜವಾಬ್ದಾರಿ. ಹಾಗಾಗಿ ನಾನು ಅವತ್ತು ಒಂದು ಕೋಯಡ್ ಕಾಲೇಜು, ತಮ್ಮ ಕಾಲೇಜು ಮತ್ತೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ಸಮಿತಿ 3 ಮೀಟಿಂಗ್ ಸಹ ಅವತ್ತೇ ಇಟ್ಕೊಂಡಿದ್ವಿ. ಆ ಮೀಟಿಂಗ್ ನಲ್ಲಿ ಮುಂದುವರೆದ ಭಾಗವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿದ್ದಾರೆ, ಅವರೆಲ್ಲರೂ ಸಹ ಫ್ಯಾಷನ್ ಡ್ರೆಸ್ ಹಾಕ್ತಾರೆ, ಆಧುನಿಕ ಉಡುಗೆಗಳನ್ನ ಹಾಕ್ತಾರೆ. ಅವತ್ತು ಸಾಂಸ್ಕೃತಿಕ ಉಡುಗೆಗಳನ್ನ ಹಾಕ್ತಾ ಇದ್ರೆ ಎಲ್ಲರೂ ಸಹ ಒಂದು ಕಾರ್ಯಕ್ರಮಕ್ಕೆ ಒಂದು 10 ನಿಮಿಷ ಬದ್ದೋಗಿ ಅಂತ ಹೇಳಲಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ. ಜೊತೆಗೆ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾರಂತ ಕಾಲೇಜು ವಿದ್ಯಾರ್ಥಿಗಳು, ಸ್ವಾಗತ ಮಾಡುವಂತ ಕಾಲೇಜು ಇಬ್ಬರು ವಿದ್ಯಾರ್ಥಿಗಳು ಸಹ ತಮ್ಮ ಕರ್ತವ್ಯವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗಾಗಿ ಅದೊಂದು ಪ್ರತಿಭೆ. ತಾವು ಸಹ ಮಾಸ್ಟರ್ ಡಿಗ್ರಿ ಮಾಡಾಕ್ಷಣಕ್ಕೆ ಎಲ್ಲ ಲೆಕ್ಚರರ್ಸು ಸಹ ಏನು ಓದ್ತಾರೆ ಆ ವಿಚಾರವನ್ನ, ತಿಳ್ಕೊಂಡಿರೋ ವಿಚಾರವನ್ನ ಬೋಧನೆ ಮಾಡೋದು ಸಹ ಒಂದು ಕಲೆ. ಕೆಲವರು ವಿಚಾರ ತಿಳ್ಕೊತಾರೆ, ಅದನ್ನ ಬರವಣಿಗೆ ರೂಪವನ್ನು ತುಂಬಾ ಅಚ್ಚುಕಟ್ಟಾಗಿ ಬರೀತಾರೆ. ಕೆಲವರು ಗೊತ್ತಿರುವಂತ ವಿಚಾರನ ಅಚ್ಚುಕಟ್ಟಾಗಿ ಬೋಧನೆ ಮಾಡೋದು ಸಹ ಒಂದು ಕಲೆ. ಆ ಒಂದು ಕಾರ್ಯಕ್ರಮವನ್ನ ನಿರೂಪಕರು ಮತ್ತು ಸ್ವಾಗತ ಕಷ್ಟ ಮಾಡಿದ ವಿದ್ಯಾರ್ಥಿಗಳಿಗೂ ಸಹ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರಿ. ಹಾಗಾಗಿ ನಂದೇ ಒಂದು ಎಕ್ಸಾಂಪಲ್, ನಾನು ಹೈಸ್ಕೂಲ್ ವಿದ್ಯಾರ್ಥಿ. ನಾನು ನಮ್ಮ ಎಸ್ ಸಿ ಸರ್ ಹೇಳಿದಾಗೆ ಒಬ್ಬ ಸಾಮಾನ್ಯ ರೈತರ ಮಗ. ನಮ್ಮ ಅಪ್ಪನಿಗೆ 4 ಎಕರೆ ಜಮೀನಿಂದ ಟೋಟಲ್. ನಾವು 3 ಜನ ಮಕ್ಕಳು, ನಾನೇ ದೊಡ್ಡ ಮಗ. ಕಾರ್ಯಕ್ರಮದಲ್ಲಿ KS ಕೆಂಡಗಡನಗೌಡ ಕ್ರೀಡಾ ಸಮಿತಿ ಸಂಚಾಲಕರಾದ ಡಾಕ್ಟರ್ HR ಶ್ಯಾಮ್, ಮಹಾದೇವಸ್ವಾಮಿ, G ಮಾಧು, ಸಂಚಾಲಕರಾದ ಶಿವಸ್ವಾಮಿ, ನಬೀಸ್ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರತಿಮಾ ಹಾಗೂ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು. ಪಾಂಡವಪುರ ತಾಲೂಕಿನ ತೊಣ್ಣೂರು ಕೆರೆಯಿಂದ RWS ಯೋಜನೆಯಡಿಯಲ್ಲಿ 34 ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದ್ದು, ಪ್ರಸ್ತುತ ಉಂಟಾಗಿರುವ ನೀರಿನ ಕೊರತೆಯನ್ನು ಗಮನದಲ್ಲಿಟ್ಟುಕೊಂಡು ಅನಧಿಕೃತವಾಗಿ ನೀರು ತೆಗೆಯುತ್ತಿರುವ ಪಂಪ್ಸೆಟ್ಗಳ ವಿರುದ್ಧ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಜಿಲ್ಲಾ KDB ಸಭೆ ಮತ್ತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ನೀಡಿದ ನಿರ್ದೇಶನದಂತೆ ತಹಶೀಲ್ದಾರ್ ನೇತೃತ್ವದಲ್ಲಿ ವಿಶೇಷ ಪರಿಶೀಲನಾ ಸಭೆ ನಡೆಸಲಾಗಿತ್ತು. ತೊಣ್ಣೂರು ಕೆರೆಯಿಂದ ಅನಧಿಕೃತವಾಗಿ ನೀರು ಬಳಕೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಪ್ರಸ್ತುತ ತೊಣ್ಣೂರು ಕೆರೆಯಲ್ಲಿ ನೀರಿನ ಲಭ್ಯತೆ ಕುಸಿದಿರುವ ಹಿನ್ನೆಲೆಯಲ್ಲಿ ಕೆರೆ ನೀರನ್ನು ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಮಾತ್ರ ಮೀಸಲಿಡಲಾಗಿದೆ. ಮಾಡಿದ ಅವನ ಲೊಕೇಶನ್ ಬೆಂಗಳೂರು ಬಿಡೋದಕ್ಕೆ ಹೋಗಿದ್ದು ಅವರು ಇಲ್ಲ 2 ಕಲ್ಲು ಇಲ್ಲಿ ಬನ್ನಿ ಅಣ್ಣ.
ಇದೇ ವೇಳೆ ಹೇಮಾವತಿ ಜಲಾಶಯದಿಂದ ಎಡದಂಡೆ ಕಾಲುವೆ ಮೂಲಕ ಕೆಆರ್ಪೇಟೆ, ಪಾಂಡವಪುರ ಮತ್ತು ನಾಗಮಂಗಲ ತಾಲೂಕಿನ ಫೀಡ್ ಟ್ಯಾಂಕ್ಗಳು ಮತ್ತು ಇತರ RWS ಮೂಲಗಳಿಗೆ ಹೆಚ್ಚುವರಿ ನೀರು ಬಿಡುಗಡೆ ಮಾಡಲಾಗಿದೆ. ಈ ನಡುವೆ ತೊಂಡೂರು ಕೆರೆಯ ಈ ನೀರಿನ ಪ್ರದೇಶಗಳಲ್ಲಿ ನೂರಾರು ಮೋಟಾರ್ಗಳನ್ನು ಅಳವಡಿಸಿ ಅನಧಿಕೃತವಾಗಿ ನೀರು ತೆಗೆಯಲಾಗುತ್ತಿರುವುದು ಅಧಿಕಾರಿಗಳಿಗೆ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಮೇ 11ರಂದು ಸಂಜೆ ತಿರುಮಲಪುರ ಗ್ರಾಮದ ಸಮೀಪ ಸ್ಥಳ ಪರಿಶೀಲನೆ ಮಾಡಲಾಗಿತ್ತು. ತಹಶೀಲ್ದಾರ್ ನೇತೃತ್ವದ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸಿ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಸುಮಾರು 5 HP 10 HP ಸಾಮರ್ಥ್ಯದ 50ಕ್ಕೂ ಹೆಚ್ಚು ಮೋಟಾರ್ಗಳನ್ನು ಚಾಲನೆಯಲ್ಲಿರುವುದನ್ನು ಗಮನಿಸಿದರು. ಕೂಡಲೇ ವಿದ್ಯುತ್ ಸಂಪರ್ಕ ಸ್ಥಗಿತಗೊಳಿಸಿ ಎಲ್ಲ ಮೋಟಾರ್ಗಳ ಸಂಪರ್ಕವನ್ನು ತೆರವುಗೊಳಿಸುವಂತೆ ಚೆಸ್ಕಾಂ ಎಇ ರವಿಕುಮಾರ್ ಅವರಿಗೆ ಸೂಚನೆ ನೀಡಲಾಯಿತು. ಭೂಮಿ ಕಳ್ಕೊಂಡು ನಷ್ಟ ಮಾಡ್ಕೊಂಡು ಬಂಡವಾಳ ಹಾಕಿ ರೈತರು ಮಾತ್ರ ಬದುಕಬಹುದು. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಭೂಮಿನೂ ಕಳ್ಕೊಂಡು ಯಾವ ಭೂಮಿನೂ ಕಳ್ಕೊಂಡಿಲ್ಲ. ಅವ್ರು ಬದುಕಬಹುದು ಕೇಳೋರು. ಇವರು ಭೂಮಿ ಕಳ್ಕೊಂಡು ನಷ್ಟ ಮಾಡ್ಕೊಂಡು ಬಂಡವಾಳ ಹಾಕಿ ಈ ವೇಳೆ ರೈತರು ಅಧಿಕಾರಿಗಳೊಂದಿಗೆ ಮಾತಿನ ಚರ್ಚೆ ನಡೆಸಿ ಯಾವುದೇ ಮುನ್ಸೂಚನೆ ನೀಡದೆ ಏಕೈಕ ಕ್ರಮ ಕೈಗೊಂಡರೆ ಬೆಳೆದಿರುವ ಕಬ್ಬು, ಭತ್ತ, ರಾಗಿ ಹಾಗೂ ತರಕಾರಿ ಬೆಳೆಗಳು ಒಣಗಿ ಹೋಗುತ್ತವೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದರು. ಮಳೆ ಬರೋ ಪ್ರೆಡಿಕ್ಷನ್ ಇದ್ದು ಮಳೆ ಬಂದ್ರೆ ನಿಮ್ಗೆ ಇಷ್ಟೊಂದು ಯಾರು ನಾವೇ ಬರ್ತಿದ್ವಿ. ಈಗ ಮಳೆದು ಪ್ರೆಡಿಕ್ಷನ್ ಆದ್ರೆ ನಿಮ್ಮ ಹತ್ರ ನಾವು ಬರ್ತೀವ ಹೇಳಿ, ನಮ್ಗೆ ಖುಷಿ ಅಲ್ವಾ? ಇವತ್ತು ನಮ್ ಜಮೀನು ಹೋಗೈತೆ. ಇವತ್ತು ನಾವು ಜೀವನ ಮಾಡೋದು ಹೆಂಗೆ? ಇರೋದು ಒಂದೊಂದು ಎಕರೆ ಕಬ್ಬು ಒಣಗೋಯ್ತು ಅಂದ್ರೆ ನಂದು ಈಗ ಆಲ್ರೆಡಿ 5 ಲಕ್ಷ ಸಾಲ ಇದೆ. ಈಗ ನಾನು ಬೆಂಗಳೂರು, ಮೈಸೂರು ಮತ್ತೆ ಡೈವರ್ಗಳು ಎಲ್ಲಾರು ಹತ್ತಿ ಹೋಗ್ಬೇಕಾಯ್ತು ಊರ್ಬಿಟ್ಟು. ಎಲ್ಲ ಲಾಸ್ ಆಗಿ ಕುಂತೀವಿ ಮಧ್ಯೆ. ಈಗ ಅದ್ರ ಬದ್ದು ಇಷ್ಟಕ್ಕೆ ಮೀಟಿಂಗ್ ಮಾಡಿದ್ರು 50 ಕೋಟಿ ಉಳೈತಿ ಸರು ಟೆಂಡರ್ ಕರ್ಬಿಟ್ಟು ಅವೆಲ್ಲ ಐತಿಲ್ಲ. ಈಗ ಏಕೈಕಿ ಮಾತ್ರ ಬಂದ್ರು. ರೈತರು ಇಲ್ಲಿ ಬೋರ್ ಪಂಪ್ ಸೆಟ್ ಇಟ್ಕೊಂಡು ಬೆಳೆ ಬೆಳೀತಾ ಇದ್ದಾರೆ, ಏನು ಧಾರವಾಡೆ ಮಾಡ್ತಿಲ್ಲ ಆಯ್ತಾ. ಸಾಲ ಸೋಲ ಮಾಡಿ ಜೀವನ ಉದ್ಧಾರಕ್ಕೋಸ್ಕರ, ಅವ್ರ ಜೀವನ ನಡ್ಸಕ್ಕೋಸ್ಕರ. ಇದು ಬಿಟ್ರೆ ನಮ್ಮೂರು ಗ್ರಾಮಸ್ಥರಿಗೆ, ಸುತ್ತಮುತ್ತ ಗ್ರಾಮಸ್ಥರಿಗೆ ರೈತರು ಜೀವನ ನಡ್ಸಕ್ಕೆ ಅವಕಾಶನೇ ಇಲ್ಲ ಸರ್. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ನಮ್ಮ ರೈತರು ಭೂಮಿ, ಅವರು ರೈತರು ಭೂಮಿನೇ. ಆಮೇಲೆ ನಮ್ಮ ರೈತರು ಭೂಮಿ ಇದೇ ಕೆರೆಗೋಸ್ಕರ ನಾವು ಜಮೀನ್ ಕಳ್ಕೊಂಡಿದೀವಿ. ಆದ್ರೂ ಸಹ ಸರ್ಕಾರದವ್ರಿಗೆ ಮಾನವೀಯತೆ ಇಲ್ಲ. ಜನಪ್ರತಿನಿಧಿಗಳಿಗೆ ಹೇಳದ್ ನಾನು, ಏನು ಮತದ ಬೇಕು ಅಂದಾಗ ಮಾತ್ರ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತಾರೆ. ಅವ್ರಿಗೆ ಮಾನ ಮರ್ಯಾದೆ ಇಲ್ದಿರೋ ಜನ ಯಾರು ಜನಪ್ರತಿನಿಧಿ ಎಲ್ರಿಗೂ ಹೇಳೋದು ನಾನು, ಇದನ್ನೇ ನೀವು ಸ್ಟೇಟ್ಮೆಂಟ್ ಹಾಕ್ಬೇಕು. ಯಾಕೆಂದ್ರೆ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಜನಗಳನ್ನ ಬಲಿಪಶು ಮಾಡ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿ ಮಮತಾ ಅವರು ಮಾತನಾಡಿ, ಸರ್ಕಾರದ ಆದೇಶದಂತೆ ಮೊದಲು ಕುಡಿಯುವ ನೀರಿನ ಆದ್ಯತೆ ನೀಡಲಾಗುತ್ತಿದೆ ಅಂತ ಹೇಳಿದರು. ರೈತ ಮುಖಂಡ ನಟೇಶ್ ಮಾತನಾಡಿ, ರೈತರು ಸಾಲ ಮಾಡಿ ಬದುಕು ನಡೆಸುತ್ತಿದ್ದಾರೆ, ಭೂಮಿನೇ ಕಳೆದುಕೊಂಡಿದ್ದೇವೆ. ಈಗ ಬೆಳೆದ ಬೆಳೆಗಳಿಗೂ ನೀರು ಕಡಿತ ಮಾಡಿದರೆ ರೈತರು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಅಂತ ಅವರು ಹೇಳಿದರು. ಮಳೆಯ ಅಭಾವದಿಂದ KRS ಹಾಗೂ ಕೆರೆಗಳಲ್ಲಿ ನೀರಿನ ಕೊರತೆ ಹೆಚ್ಚಾಗಿದ್ದು, ಆದ್ದರಿಂದ ಮೊದಲು ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಅಧಿಕಾರಿಗಳು ರೈತರಿಗೆ ಮನವರಿಕೆ ಮಾಡಿದರು. ಪರಿಹಾರನ ಕೊಟ್ಟಿದ್ದಾರೆ ಅಂದ್ರೆ ಪರಿಹಾರ ತಗೊಂಡ್ಮೇಲೆ ಸ್ವಂತ ಭೂಮಿ ನೀವು ಹೇಳ್ತೀವಿ ಕರೆಕ್ಟ್ ಇಲ್ಲ ಅಂತ ಹೇಳ್ತಿಲ್ಲ. ಸೆಂಟಿಮೀಟರ್ ಕರೆಕ್ಟ್ ಆಗ ನಮ್ಗೆ ನೀರು ತುಂಬಿಸಿದಾಗ ನಿಮ್ ಜಮೀನುಗಳಿಗೆ ನೀರು ಕೊಡ್ತೀವಿ ಅಂತ ನೀರು ತುಂಬಿ ಈಗ ಆಗಷ್ಟು ಮಳೆ ಬರ್ತದೆ ಅಂತ ಪ್ರೆಡಿಕ್ಷನ್. ಮಳೆ ಬರ್ದಿರುವಾಗ ಸುತ್ತೆಲ್ಲ ಹಳ್ಳಿಗಳು ನಿಮ್ಮೂ ಸೇರಿಸ್ಕೊಂಡು ಕುಡಿಯೋ ನೀರು ಸುತ್ತ ಹಳ್ಳಿಗೆ ಅದೇ ಆಗದೆ. ನಮ್ಮೂರು ಪೂರ್ತಿ 4-5 ಊರಲ್ಲಿ ಅಷ್ಟಾಗದೆ. ಇದ್ದವೇ ಜಮೀನು ಕೆರೆ ಒಳಗೆ. ನಮ್ಗೆ ನೆಲ ಇದು ಬಾಂಧವ್ಯಗಳ ಬೆಸುಗೆ,